ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ವಿಶೇಷವಾಗಿ ನವರಾತ್ರಿ ಹಬ್ಬದಲ್ಲಿ ನೀವು ದೀಪದ ಬತ್ತಿಯಿಂದ ಈ ಒಂದು ಚಿಕ್ಕ ಕೆಲಸ ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿ ಅಖಂಡ ಐಶ್ವರ್ಯ ಪ್ರಾಪ್ತಿ ಹಾಗೂ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಹೌದು, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ನವರಾತ್ರಿ ಅಂದರೆ ದೇವಿಯ ಆರಾಧನೆಗೆ ಶಕ್ತಿ, ಭಕ್ತಿ ಮತ್ತು ಬೆಳಕಿನ ಹಬ್ಬ. ಈ ದಿನಗಳಲ್ಲಿ ದೇವಿಯ ಮುಂದೆ ದೀಪವನ್ನು ಹಚ್ಚುವುದು ಸಾಮಾನ್ಯವಾದಂತಹ ಆಚರಣೆ ಮಾತ್ರವಲ್ಲ, ಅದು ಒಂದು ಆಶೀರ್ವಾದದ ಸಂಕೇತವೂ ಕೂಡ. ಹೀಗಿರುವಾಗ ನವರಾತ್ರಿಯು ಕೇವಲ ಅಖಂಡ ದೀಪ ಮಾತ್ರವಲ್ಲ, ಬರೀ ಒಂದು ತುಪ್ಪದ ದೀಪವನ್ನು ಹಚ್ಚುವುದರಿಂದ ಅಥವಾ ಒಂದು ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಕೂಡ ನೀವು ಆ ಒಂದು ದೇವಿಯ ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ದುರ್ಗಾದೇವಿಯ ಮುಂದೆ ಒಂದು ಚಿಕ್ಕ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚುವುದರಿಂದಲೂ ಕೂಡ ನಾವು ದೇವಿಯ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಈ ಒಂದು 9 ದಿನದಲ್ಲಿ ದೇವಿಯು ದೀಪದಿಂದ ಯಾವೆಲ್ಲ ಪರಿಹಾರವನ್ನು ಮಾಡಬೇಕು, ದೀಪದ ಕುರಿತು ಕೆಲವೊಂದು ಕುತೂಹಲಕಾರಿ ವಿಚಾರವನ್ನು ತಿಳಿಯೋಣ ಬನ್ನಿ. ಹಾಗೂ ಈ ಒಂದು ವಿಡಿಯೋದ ಕೊನೆಯಲ್ಲಿ ನವರಾತ್ರಿಯ ಸಮಯದಲ್ಲಿ ಈ ಒಂದು ದಿನ ದೀಪದ ಬತ್ತಿಯಿಂದ ಮಾಡುವಂತಹ ಮಹಾ ಉಪಾಯದ ಬಗ್ಗೆ ತಿಳಿಸಲಿದ್ದೇವೆ. ಅದನ್ನು ಮಿಸ್ ಮಾಡದೆ ತಪ್ಪದೆ ನೋಡಿ. ಹಾಗೂ ಈ 9 ದಿನಗಳಲ್ಲಿ ದೇವಿಯ ಮುಂದೆ ದೀಪ ಹಚ್ಚುವುದು ಕತ್ತಲೆಯ ಬದುಕನ್ನು ಕಳೆದು ಜೀವನದಲ್ಲಿ ಖುಷಿಯ ಬೆಳಕನ್ನು ನೀಡುತ್ತದೆ. ಹಾಗಾಗಿ ಪ್ರತಿನಿತ್ಯ ನವರಾತ್ರಿಯಲ್ಲಿ ದೀಪವನ್ನು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಿಂದ ಹಚ್ಚಿದಲ್ಲಿ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಮನೆಗೆ ಐಶ್ವರ್ಯ ತರುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ದೀಪಕ್ಕೆ ಪ್ರತಿನಿತ್ಯ ಒಂದು ಹೂವನ್ನು ಇಡಲೇಬೇಕು. ಹಾಗೂ ದೀಪ ಹಚ್ಚಲು ಯಾವುದೇ ರೀತಿಯಾದಂತಹ ಲೈಟರ್ ಆಗಲಿ ಅಥವಾ ಬೆಂಕಿ ಪಟ್ಟಣಗಳನ್ನು ಬಳಸುವ ಬದಲು ಕೇವಲ ಉದ್ದಿನ ಕಡ್ಡಿ ಅಥವಾ ತುಳಸಿ ಕಡ್ಡಿಯಿಂದ ದೀಪವನ್ನು ಬೆಳಗಿಸಿದರೆ ಶುಭವನ್ನು ತರುತ್ತದೆ. ಹಾಗೂ ಈ ಒಂದು ಸಮಯದಲ್ಲಿ ಕೆಂಪು ಬತ್ತಿಯಿಂದ ಹಚ್ಚುವುದು ವಿಶೇಷವಾಗಿ ದೇವಿಯ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಹಾಗೂ ದೀಪವನ್ನು ಹಚ್ಚಿದ ತಕ್ಷಣ ಬತ್ತಿಯನ್ನು ಎಳೆಯಬಾರದು ಅಥವಾ ಹಿಂದೆ ಮುಂದೆ ಕೂಡ ಮಾಡಬಾರದು. ಕಾರಣ, ನಾವು ದೀಪವನ್ನು ಹಚ್ಚಿದ ತಕ್ಷಣ ಅದರಲ್ಲಿ ನಮ್ಮ ದೈವವು ಗೋಚರವಾಗುತ್ತಾ ಹೋಗುತ್ತದೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಹಾಗಾಗಿ ತಕ್ಷಣವೇ ದೀಪದ ಬತ್ತಿಯನ್ನು ಹಿಂದೆ ಮುಂದೆ ಮಾಡಬಾರದು. ಅಂದರೆ ನಮ್ಮ ಇಷ್ಟ ದೇವರು ಅಥವಾ ಕುಲದೇವರು ಆ ಜ್ಯೋತಿಯ ಮೂಲಕ ದರ್ಶನ ನೀಡುತ್ತಾರೆ. ಹಾಗಾಗಿ ದೀಪವನ್ನು 2 ರಿಂದ 3 ನಿಮಿಷಗಳ ಬಿಟ್ಟು ನಂತರ ಸರಿಪಡಿಸಬೇಕು ಎಂದು ಹೇಳಲಾಗುತ್ತದೆ. ಇನ್ನು ಈ ಒಂದು 9 ದಿನಗಳಲ್ಲಿ ನೀವು ದೇವರ ಮುಂದೆ ಹಚ್ಚಿದ ದೀಪದಲ್ಲಿ ಅಂದರೆ ಪ್ರತಿನಿತ್ಯ ಬದಲಾಯಿಸುವಂತಹ ಬತ್ತಿಯನ್ನು ಬಳಸಿ ನಿಮ್ಮ ಕಷ್ಟಗಳನ್ನು ಕಳೆದುಕೊಳ್ಳಬಹುದು. ಅಂದರೆ ಪ್ರತಿನಿತ್ಯ ದೇವರ ಮನೆಯಲ್ಲಿ ಹಚ್ಚಿರುವಂತಹ ಚಿಕ್ಕ ದೀಪದಲ್ಲಿ ಉಳಿದಿರತಕ್ಕಂತಹ ಬತ್ತಿಯನ್ನು ಈ 9 ದಿನಗಳ ಕಾಲ ಹಾಗೆ ಕೂಡಿಸಿ ಇಡಬೇಕು. ಅಂದರೆ 9ನೇ ದಿನ ನವರಾತ್ರಿಯ ಕೊನೆಯ ದಿನ ಈ ಎಲ್ಲ ಬತ್ತಿಗಳನ್ನು ಒಗ್ಗೂಡಿಸಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಆ ಒಂದು ಬತ್ತಿಯ ಜೊತೆಗೆ ಒಂದು ಕರ್ಪೂರ, ಒಂದು ಏಲಕ್ಕಿ ಮತ್ತು 2 ಲವಂಗ ಮತ್ತು ಸ್ವಲ್ಪ ಚಕ್ಕೆಯನ್ನು ಹಾಕಿ ಉರಿಸಬೇಕು. ಹೀಗೆ ಸಂಜೆಯ ವೇಳೆ ಮಾಡುವುದರಿಂದ ಅಗ್ನಿದೇವನ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕತೆ ತೆಗೆದು ನಿಮ್ಮ ಎಲ್ಲ ಕಷ್ಟಗಳು ಕಳೆಯುವುದು. ಹಾಗೂ ಈ ಒಂದು ಬತ್ತಿಯಲ್ಲಿ ದೇವಿಯ ಶಕ್ತಿ ಇರುತ್ತದೆ. ಈ 9 ದಿನಗಳ ಕಾಲ ಪ್ರತಿದಿನ ಉರಿಸಿರುವಂತಹ ಈ ಒಂದು ಬತ್ತಿಯು ಅಗಾಧವಾದಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತದೆ. ದೇವಿಯ ಅನುಗ್ರಹವನ್ನು ಪಡೆಯಲು ಇದು ಸಹಕಾರಿಯಾಗುತ್ತದೆ. ಹಾಗಾಗಿ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು 9ನೆಯ ದಿನ ಕೊನೆಯ ದಿನ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕರಗಿ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ಕಾಣಬಹುದಾಗಿದೆ. ಇವತ್ತಿನ ದಿನ ಸರಳವಾಗಿ ಹೇಳಿರುವಂತಹ ಈ ಒಂದು ಪುಟ್ಟ ಪರಿಹಾರ ಅಥವಾ ಉಪಾಯ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ. ಧನ್ಯವಾದಗಳು.